ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೂ ಶುಭ ಮುಂಜಾನೆ. 10:30 ಆಯಿತು, ಇವಾಗ ಬೆಳಗಾಗಿದೆ. ಬಟ್ ಓಕೆ, ಆ್ಯಕ್ಚುಲಾಗಿ ಹೊನ್ನಾವರದ ಆ ರಾತ್ರಿ ನೆನೆಸ್ಕೊಂಡ್ರೆ ಗಾಬರಿ ಆಗುತ್ತೆ, ಮೈ ಜುಮ್ ಅನ್ನುತ್ತೆ. ಏನು ಈ ಹೊನ್ನಾವರದ ಆ ರಾತ್ರಿ ಅಂತ. ಮೊನ್ನೆ ಬೆಳಗ್ಗೆ, ಅಂದರೆ ನಿನ್ನೆ ಅಲ್ಲ, ಮೊನ್ನೆ ಬೆಳಗ್ಗೆ ಹೀಗೆ ಮಲಗಿದ್ದೆ. ಯೂಶ್ವಲಿ ಡ್ರೈವಿಂಗ್ ಮಾಡೋರು ಹೇಗಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ. ಕಂಟಿನ್ಯೂಸ್ ಡ್ರೈವ್ ಮಾಡ್ತಾಯಿದ್ರೆ ಬಾಡಿ ಸ್ವಲ್ಪ ಸಿಕ್ಕಾದಂಗೆ ಆಗ್ಬಿಟ್ಟಿರುತ್ತೆ. ಒಂಥರ ಮೀನ್ಸ್ ಸುಸ್ತು, ಅಲ್ಸ್ಕೆ ಎಲ್ಲ ಇರುತ್ತೆ ಡ್ರೈವಿಂಗಲ್ಲಿ. ಯಾಕೆಂದರೆ ಫೋಕಸ್ ಇರುತ್ತೆ. ಯೂಶ್ವಲಿ ಡ್ರೈವಿಂಗಲ್ಲಿ ಫೋಕಸ್ ಮಾಡಿದಾಗ ಏನಾಗುತ್ತೆ, ತುಂಬ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಡ್ರೈವ್ ಮಾಡೋರಿಗೆ ರೆಸ್ಟ್ ಬೇಕು ಅನಿಸುತ್ತೆ. ಅದೇ ಥರ ಮೊನ್ನೆ ರಾತ್ರಿ ಎಲ್ಲ ಡ್ರೈವ್ ಮಾಡಿದ್ದೆ. ಕಂಟಿನ್ಯೂಸ್ ಡ್ರೈವ್ ಮಾಡ್ಕೊಂಡ್ಬಂದು ಮಲಗಿದ್ದವನಿಗೆ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಕಂಟಿನ್ಯೂಸ್ಸು, ಅಂದರೆ ನೈಟ್ ಡ್ಯೂಟಿ ಮಾಡಿದಾಗ ಏನಾಗುತ್ತೆ, ಬೆಳಗ್ಗೆ ಮಲಗಿರ್ತೀವಿ, 12 ಗಂಟೆಗೆ ಒಂದು ಫೋನ್ ಬರುತ್ತೆ ಮೆಜೆಸ್ಟಿಕ್ಕಿಂದ. ಸೊ ಆ ಫೋನ್ ಬಂದಾಗ ಅಟೆಂಡ್ ಮಾಡ್ತೇನೆ. ಯಾರೋ ಇನ್ನೇನು ಎದ್ದೇಳಬೇಕು ಅನ್ನೋ ಟೈಮ್ಗೆ ಮೀನ್ಸ್ 11 ಗಂಟೆಗೆ ಫೋನ್ ಬರುತ್ತೆ. ಫೋನ್ ಬಂದಾಗ ನಾನು ಸಾರಿ 11 ಗಂಟೆ ಅಲ್ಲ, 12 ಗಂಟೆಗೆ ಫೋನ್ ಬರೋದು. 12 o'clock ಫೋನ್ ಬಂದಾಗ ಅಟೆಂಡ್ ಮಾಡ್ತೀನಿ. ಆ ನಂಬರ್ ನಾನು ಸೇವ್ ಮಾಡ್ಕೊಂಡಿರಲ್ಲ. ಸೊ ಅವ್ರು ಏನಪ್ಪ ಅಂತಂದರೆ, ಯಾವಾಗಲೂ ಒಂದು ಸಲ ನನ್ನ ಜೊತೆ ಟ್ರಾವೆಲ್ ಮಾಡಿರೋರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಸರ್ ಬರೋಕ್ಕಾಗ್ತದಾ ಅಂತ ಕೇಳ್ತಾರೆ. ಎಲ್ಲಿಗೆ ಏನು ಅಂತ ಹೇಳಲ್ಲ. ಅವ್ರ ವಾಯ್ಸಲ್ಲಿ ಸ್ವಲ್ಪ ಗಾಬರಿ ಇರುತ್ತೆ. ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡಿದವನು ನಾನು ಯೂಶ್ವಲಿ ಸ್ವಲ್ಪ ರೆಸ್ಟ್ ತೊಗೋಬೇಕು ಅಂತಿದ್ದವನು. ಆ ವಾಯ್ಸ್ನಲ್ಲಿ ಒಂದು ಗಾಬರಿ ಕೇಳಿದ ತಕ್ಷಣ, ಸರ್ ನೀವು ಯಾರು ಏನು, ಅವ್ರ ವಾಯ್ಸ್ ಕೇಳಿದಾಗ ಎಲ್ಲೋ ಕೇಳ್ದಂಗಿದೆ ಅಂತ ಅನ್ನಿಸ್ತು. ಓಕೆ. ಆಮೇಲೆ ಅವರು ಹೇಳ್ತಾರೆ, ಇಲ್ಲ ನಾನು ಮೆಜೆಸ್ಟಿಕ್ಕಲ್ಲಿದ್ದೇನೆ, ಹೊನ್ನಾವರ ಹೋಗಬೇಕಾಗಿತ್ತು ಅರ್ಜೆಂಟಾಗಿ, ನೀವು ಬರೋಕ್ಕಾಗ್ತದ ಅಂತ. ನೀವು ಯಾರು ಹೇಳಿ ಅಂತಂದರೆ, ಅದೇ ಮೊನ್ನೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ವಲ್ಲ, ನಿಮ್ಮ ಹತ್ರ ನಾವು ನಂಬರ್ ತೊಗೊಂಡಿದ್ವಿ, ಯಾವಾಗಾದರೂ ಬೇಕಾದರೆ ಗಾಡಿ ಬೇಕಾಗ್ತದೆ ಅಂತ. ಸರಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಆಮೇಲೆ ಇದ್ಕೊಂಡು ಅವರು ಎಮರ್ಜೆನ್ಸಿ ಹೋಗಬೇಕಾಗಿದೆ, ನಮ್ಮವ ಒಬ್ಬ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ನನ್ನ ಅನುಭವದಲ್ಲಿ ನಾನು ಕಂಡಂಗೆ ಈ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಕಿವಿಗೆ ಬಿದ್ದರೆ ಆ ಟ್ರಾವೆಲ್ಲೇ ಒಂಥರ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನು ಮಾಡಿದ್ರೂ ಜರ್ನಿ ಮುಂದಕ್ಕೆ ಹೋಗಲ್ಲ. ಅದೇನೋ ಅದು ಮೈಂಡ್ ಸೆಟ್ ಅಥವಾ ಮಾನಸಿಕವಾಗಿ ನಮ್ಮ ಮನಸ್ಸು ಹಂಗೆ ಆಡಿಸುತ್ತೋ ಅಲ್ವೋ, ಅಥವಾ ಏನೋ ಒಂದು ಸಂಕಟ ಇರುತ್ತೆ. ಆ ಥರ ಸಾವಾಗಿದೆ, ಸಾವಿಗೆ ಹೋಗ್ತಿದ್ದೀವಿ ಅಂದಾಗ ಏನೋ ಒಂದು ಕಾಣದ ಒಂದು ಹಿಂಸೆ ಪ್ರಾರಂಭ ಆಗಿಬಿಡುತ್ತೆ ನನಗೆ ಬೇರೆಯವ್ರ ಕತೆ ಏನೋ ಗೊತ್ತಿಲ್ಲ, ನನಗಂತೂ ಹಾಗಾಗುತ್ತೆ. ಆ ಟ್ರಾವೆಲ್ ಮಾಡೋದೇ ಒಂದು ಹಿಂಸೆ ಇರುತ್ತೆ ನನಗೆ. ಸೊ ತಿಳಿದವರು ಅವರು ಎಮರ್ಜೆನ್ಸಿ ಅಂತಿದ್ದಾರೆ, ಬಸ್ಗಳಿಲ್ಲ ಅಂತಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ. ಯಾಕೋ ಮನಸ್ಸು ತುಂಬ ತಡ ಮಾಡಲಿಲ್ಲ. ಅವ್ರು ಹೇಳಿದ ತಕ್ಷಣ, ಸರಿ ನಾನು ಬರ್ತೇನೆ ರೀ, ಎಲ್ಲಿದ್ದೀರಿ ಈಗ, ಮನೆ ಹತ್ರ ಬರಲ್ಲ ಅಂತ ಕೇಳಿದೆ. ಇಲ್ಲ ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೇನೆ ಅಂತ ಹೇಳಿದೆ. ಸರಿ, ದಡ ಹೋದವನೇ. ನಾನು ಒಂದು 5 ಮಿನಿಟ್ಸಲ್ಲಿ ಹಾಗೆ ಸ್ನಾನ ಮಾಡಿದ್ದು, ಟಕ ರೆಡಿಯಾಗಿದ್ದೆ, ಎಲ್ಲ ವಿತಿನ್ 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟೆ. ರೆಡಿ ಆದವನೇ ಹೊರಗಡೆ ಬಂದರೆ 13 ಕಿಲೋಮೀಟರ್ಸು, ಆಲ್ಮೋಸ್ಟ್ 68 ಮಿನಿಟ್ಸ್ ಏನೋ ತೋರಿಸ್ತಾ ಇದೆ. 13 ಕಿಲೋಮೀಟ್ರು 68 ನಿಮಿಷ ತೋರಿಸ್ತಾ ಇದೆ. ಅವರಿಗೆ ಬರ್ತೀನಿ ಅಂತ ಹೇಳಿಬಿಟ್ಟೆ. ಎಲ್ಲೋ ಒಂದು ಕಡೆ ಎಲ್ಲಿ ಮತ್ತೆ ಟ್ರಾವೆಲ್ ಕ್ಯಾನ್ಸಲ್ ಆಗಿಬಿಡುತ್ತೋ, ಅಷ್ಟು ದೂರ ಹೋಗೋದು, ಮತ್ತು ಮೆಜೆಸ್ಟಿಕ್ವರೆಗೂ ಹೋಗಬೇಕು, ಕೈಯಲ್ಲಿ ಬೇರೆ ಆಗ್ತಿಲ್ಲ. ಸುಮಾರು ಹಲವಾರು ಪ್ರಶ್ನೆಗಳು ತಲೆನಲ್ಲಿ ರನ್ ಆಗ್ತಾಯಿದ್ರು ಕೂಡ ತಿಂಡಿನೂ ತಿಂದಿರ. ಆಮೇಲೆ ಅವರು ಮತ್ತೇನು ಮಾಡ್ತಾರೆ, 2ನೇ ಸಲ ಫೋನ್ ಮಾಡಿದಾಗ, ನೀವೇನು ಇಲ್ಲ, ನಾನು ಕರೆಕ್ಟ್ ಒಂದು 1/2 hour ಆದಮೇಲೆ ಫೋನ್ ಮಾಡಿದಾಗ ಅವರು ಎಲ್ಲಿದ್ದೀರಾ ಅಂತ ಕೇಳಿ ಫೋನ್ ಮಾಡ್ತಾರೆ. ನಾನು ಆಗಿನ್ನೂ ಆ ಟ್ರಾಫಿಕ್ ಯಾವ ಪ್ರಮಾಣದಲ್ಲಿ ಇತ್ತು ಅಂತಂದರೆ, ಸ್ಟಿಲ್ ಐ ಡಿಡೆಂಟ್ ಕ್ರಾಸ್ಡ್ ಆಲ್ಮೋಸ್ಟ್ ಇಂದಿರಾನಗರ್ ಕೂಡ ಟಚ್ ಮಾಡೋಕ್ಕಾಗಿರಲಿಲ್ಲ, KR ಪುರಂ. ಸರಿ ಆಯಿತು. ಅವ್ರು ಫೋನ್ ಮಾಡಿಬಿಟ್ಟು, ನೀವು ಇಲ್ಲಿಂದ ನಾನು ಸಿಟಿ ದಾಟಿದ ತಕ್ಷಣ ನನಗೆ ಯಾಕೋ ನಾನೇನು ತಿಂದಿಲ್ಲ, ನಾನು ತಿನ್ಬೇಕು ಅನಿಸ್ತು. ಅವ್ರು ಮಾರ್ನಿಂಗು ಪಾಪ ಇಲ್ಲಿಂದ ಬಸ್ಸಲ್ಲಿ ಹೋಗಿ ಮೆಟ್ರೋದಲ್ಲಿ ಹೋಗಿ
ಅರ್ಜೆಂಟ್ಗೇನೋ ತಿಂದಿರೋ ಹೊರಟುಬಿಟ್ಟಿದ್ದಾರೆ. ನಾನೇನಾದರೂ ಸ್ವಲ್ಪ ತಿನ್ನಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅನ್ನೋವಾಗ ಫೋನ್ ಮಾಡಿ ಹಾಗೆ ಹೇಳಿದ್ರು. ಸರಿ ಆಯಿತು, ನಾನು ತಿಂದಿಲ್ವಲ್ಲ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಬರ್ತಿದ್ದೀನಿ, ಇನ್ನೊಂದು 30 ಮಿನಿಟ್ಸು ಬಂದುಬಿಡ್ತೀನಿ, ಎಲ್ಲಿ ಅರ್ಧ ದಾರಿ ಬರ್ತಾಯಿದ್ದೀನಿ ಅಂತ. ಆ ಥರ ಒಂದು 3-4 ಕಾಲ್ಸ್ ಬರುತ್ತೆ ನಾನು ಟ್ರಾವೆಲ್ ಮಾಡ್ತಿದ್ರೆ. ಅವ್ರಿಗೆ ಹೇಳ್ತೀನಿ, ಇಲ್ಲ ಸ್ವಲ್ಪ ಹೆವಿ ಟ್ರಾಫಿಕ್ ಇದೆ ಇವತ್ತು, ಅನ್ಎಕ್ಸ್ಪೆಕ್ಟೆಡ್, ಇಷ್ಟು ಟ್ರಾಫಿಕ್ಕು ನನಗೆ ರೀಚ್ ಆಗೋದ್ರಲ್ಲಿ ಅಂತ. ಸೊ ಲೇಟರ್ ಆನ್ ನಾನೊಂದು 1 o'clockಗೆ ಕರೆಕ್ಟಾಗಿ ಇಟ್ ಟೇಕ್ಸ್ ಆಲ್ಮೋಸ್ಟ್ 1 hour ಸಮಥಿಂಗ್. 12 ಗಂಟೆಗೆ ಹೊರಟ್ರೆ, 12:05ಕ್ಕೆ ಹೊರಟ್ರೆ, ಆಲ್ಮೋಸ್ಟ್ ಇಟ್ ಟೇಕ್ಸ್ 1-1:15 ಹೊತ್ತಿಗೆ ನಾನು ಮೆಜೆಸ್ಟಿಕ್ಗೆ ಅವ್ರನ್ನ ಹತ್ಸ್ಕೊಳ್ಳೋದಕ್ಕೆ ಅಂತ ಅವರಿರೋ ಜಾಗಕ್ಕೆ ಹೋಗ್ತೇನೆ. ಆ್ಯಂಡ್ ಐ ಟೋಲ್ಡ್ ಟು ಟೇಕ್ ಸಮ್ 2 bottles ಆಫ್ ವಾಟರ್ ಬಾಟಲ್ ತೊಗೊಳ್ಳಿ, ಮತ್ತೆ ಇಳಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, 2 ಬಾಟಲ್ ನೀರು ತೊಗೊಂಬಿಡಿ ಅಂತ ಹೇಳ್ಬಿಟ್ಟು ಸೀದಾ ತೊಗೊಂಡು ಅವ್ರು ಬಂದು ಕೂತ್ಕೊಳ್ತಾರೆ ಕಾರಲ್ಲಿ. ಅಲ್ಲಿಂದ ಮುಂದಕ್ಕೆ ಕಾರು ಪ್ರಾರಂಭ ಆಗುತ್ತೆ. ನನ್ನ ಹತ್ರ ಹಣ ಇರಲ್ಲ, ಒಂದು ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಡಿ, ಒಂದು ಸ್ವಲ್ಪ ನನಗೆ ಗ್ಯಾಸ್ಗೆ ಅದಕ್ಕೆ ಎಲ್ಲ ಅಂತ. ಸೊ ಅದು ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಅವರೇನೋ ಒಂಥರ ಇವ್ರು ಕೂಡ ಒಂಥರ ಡಿಪ್ರೆಸ್ಡ್ ಆಗಿದ್ದಾರೆ, ಡಲ್ ಆಗಿರ್ತಾರೆ ವ್ಯಕ್ತಿ. ಪ್ರಯಾಣ ಪ್ರಾರಂಭ ಆಗುತ್ತೆ. ಹೋಗ್ತಾ ಹೋಗ್ತಾ ಅವರು, ಸರ್ ನಿಮಗೆ ಯಾರು ಅಂತ ಗೊತ್ತಾಯ್ತಾ ತೀರ್ಕೊಂಡಿರೋದು? ನನಗೇನು ಗೊತ್ತಿರ್ತದೆ, ನೀವು ಒಂದು ಸಲ ಪರಿಚಯ ಆಗಿದ್ದೀರಾ, ನನಗೆ ಪರಿಚಯ ಇರೋದು ಕೂಡ ಒಂದೇ ಒಂದು ಸಲ. ನೀವು ಒಂದು ಸಲ ಕರೆದ್ರಿ, ಅದು ಬುಕ್ಕಿಂಗ್ ಆಯಿತು, ಬಂದಿದ್ದೆ, ನಿಮ್ಮ ಹತ್ರ ಮಾತಾಡ್ಕೊಂಡು ಆವಾಗ ಬಂದಿದ್ರಲ್ಲ ಸರ್ ಲಾಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಸಿಟಿನಲ್ಲಿ ರೌಂಡ್ ಹಾಕಬೇಕಾದ್ರೆ ಒಬ್ಬ ಇವ್ರು ಬಂದಿದ್ರಲ್ಲ ವಯಸ್ಸಾದವರು, ನೀವು ಮತ್ತು ಅವರಿಬ್ಬರು ಊಟಕ್ಕೆ ಹೋಗಿದ್ರಲ್ವ ಅಂತ. ಹೌದು, ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಇದ್ದದ್ದು 10 ನಿಮಿಷ ಊಟದ ಟೈಮ್ ಆದರೂ ಕೂಡ ಆ ವ್ಯಕ್ತಿ ಭಾಳ ವಯಸ್ಸಾಗಿರೋರು, ಒಂದು 55 ಇಯರ್ಸ್ ಮೇಲಿರುತ್ತೆ ಅವ್ರ ವಯಸ್ಸು. ಸೊ ಅದೇ ನೀವು ವೆಜಿಟೇರಿಯನ್ ಅಂತೇಳಿ ನಿಮ್ಮ ಜೊತೆ ಊಟಕ್ಕೆ ವೆಜಿಟೇರಿಯನ್ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರ ಮಗನೇ ಸತ್ತೋಗ್ಬಿಟ್ರೋದು. ಆ್ಯಕ್ಚುಲಿ ನನಗೆ ಶಾಕ್ ಆಯಿತು. ಈಗ ಹೊಸ ಸ್ಥಳಗಳನ್ನು ನಾನು ಯೂಶ್ವಲಾಗಿ ನೋಡಬೇಕು ಅಥವಾ ಅಂಥರ ಅನಿಸಿದಾಗ ನನಗೆ ಒಂಥರ ಖುಷಿಯಾಗಿ ಮಾತಾಡಿರ್ತೀನಿ ಆ ವ್ಯಕ್ತಿಗಳ ಜೊತೆ. ಈಗ ಹೊನ್ನಾವರ ಅಂತಂದರೆ ಶಿರ್ಸಿ ಹೋಗಿದ್ದೀನಿ, ಐ ಡಿಡಂಟ್ ನೋ ಅಬೌಟ್ ಹೊನ್ನಾವರ. ನಾನು ಹೊನ್ನಾವರನ್ನು ನೋಡಿದವನಲ್ಲ, ಆ ನಿಯರ್ ಬೈ ಪ್ಲೇಸಸ್ ಎಲ್ಲ ನಾನು ಆ ಕಡೆ ಹೋದವನಲ್ಲ. ಸೊ ಇವ್ರ ಹತ್ರ ಮಾತನಾಡಬೇಕಾದ್ರೆ ನಾನು ಹೇಳಿದ್ದೆ, ಹೊನ್ನಾವರ ನಾನು ಆ ಕಡೆ ಎಲ್ಲ ನೋಡೇ ಇಲ್ಲ, ನಾನು ಶಿರ್ಸಿವರೆಗೂ ಬರ್ತೇನೆ. ಯೂಶ್ವಲಿ ನನ್ನ ಸೋಂದ ಹೋಗೋದು ನನ್ನ ಒಂದು ಅಭ್ಯಾಸ. ನನಗೆ ತುಂಬ ಮಾನಸಿಕವಾಗಿ ಕುಗ್ಗಿದಾಗ ನಾನು ಸೋಂದಾಗೆ ಹೋಗ್ತೇನೆ. ನನ್ನ 2 ಪ್ಲೇಸು ಭಾಳ ನೆಚ್ಚಿನ ತಾಣ ಅದು. ಒಂದು ತಿರುಪತಿ ಬೆಟ್ಟ, 2ನೇದು ನಾನು ತುಂಬ ಪ್ರಿಫರ್ ಮಾಡೋದು ಸೋಂದ. ಅದು ಕೂಡ ನನ್ನ ಸ್ನೇಹಿತನಿಂದಾನೇ ನಾನು ಅದನ್ನು ಒಂದು ಮೊದಲನೇ ಬಾರಿ ನೋಡೋದಕ್ಕೆ ಸಾಧ್ಯ ಆಗಿದ್ದು. ಅವರ ಒಂದು ಅಭ್ಯಾಸ, ಅವರುಗಳು ಹೇಳಿ ಮಾಡಿ ಸೋಂದಾದಲ್ಲಿ ಏನಿದೆ ಅನ್ನೋದನ್ನು ಏನಂತಾರೆ ವೈಯಕ್ತಿಕವಾಗಿ ಆ ಸಂತೋಷವನ್ನು ಅನುಭವಿಸಿದವನು ಆ ಸ್ಥಳದಲ್ಲಿ. ಸೊ ಏನು 2 ಸ್ಥಳದ ವಿಶೇಷ. ಈಗ ತಿರುಪ್ತಿಗೆ ಹೋದರೆ ಫೋನೆಲ್ಲ ಇಟ್ಬಿಡ್ತೀವಿ. ಮೊದಲೆಲ್ಲ ಹಾಗೆ ಆ ಒಂದು ಒಳ್ಳೆ ಪ್ರಾಕ್ಟೀಸ್ ಇತ್ತಲ್ಲೆಲ್ಲ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲು ಬಿಡಲ್ಲ, ಈಗಲೂ ಬಿಡಲ್ಲ. ಸೊ ಈ ಸೋಂದಾಗ ಹೋದರೆ ನೆಟ್ವರ್ಕ್ ಸಿಗಲ್ಲ. ಈಗೆಲ್ಲ ಸಿಗುತ್ತೆ ಅನಿಸುತ್ತೆ, ಬಟ್ ಆ ಟೈಮಲ್ಲಿ ನೆಟ್ವರ್ಕ್ ಇರ್ತಿರ್ಲಿಲ್ಲ. ಆ ಜಾಗಕ್ಕೆ ಹೋದರೆ ಇರೋ ಒತ್ತಡಗಳೆಲ್ಲ ಅಲ್ಲಿ ಹೋದರೆ ಯಾರ ಕೈಗೂ ಸಿಗಲ್ಲ. ನಾವು ಫೋನ್ ಮಾಡಬೇಕು ಅಂದರೆ ಒಂದಷ್ಟು ದೂರ ಎಲ್ಲೋ ನೆಟ್ವರ್ಕ್ ಇರೋ ಜಾಗಕ್ಕೆ ಹೀಗೆ ಮೇಲಕ್ಕೆ, ನಿಮಗೆಲ್ಲ ಗೊತ್ತಿರ್ತದೆ, ಹಿಂದೆ ಮೇಲೆ ಆಕಾಶಕ್ಕೆ ಹಿಡ್ಕೊಂಡು ಈಗ ಫೋನ್ ಮೇಲೆ ಎತ್ಕೊಂಡು ಮಾತಾಡ್ತಿದ್ದಂಥ ದಿನಗಳಿತ್ತು ಒಂದು ಟೈಮಲ್ಲಿ. ಸೊ ಅಂಥ ಸ್ಥಳಕ್ಕೆ ನಾನು ಮಾತಾಡ್ತಾ, ಸೋಂದ ಹತ್ರ ನಮ್ಗೆ ಸೋಂದ ತುಂಬ ಪರಿಚಯ, ನಾನು ತುಂಬ ಇಷ್ಟಪಡ್ತೀನಿ ಆ ಜಾಗನ. ಸೊ ನೀವು ಅಲ್ಲಿ ಅವರ ಅಂತ ಹೇಳಿ ಅವ್ರ ಹತ್ರ ಲಾಸ್ಟ್ ಟೈಮ್ ಬಂದಾಗ, ಇದೆಲ್ಲ ಆಗಿ 1 ವಾರ ಆಗಿತ್ತು ಅಷ್ಟೇ. 1 ವಾರದ ಹಿಂದೆ ಅವ್ರು ಸಿಕ್ಕಿದಾಗ, 7 ದಿನ 8 ದಿನ ಹಿಂದೆ ಸಿಕ್ಕಿದಾಗ ಅವ್ರ ಹತ್ರ ನಡೆದಂಥ ಒಂದು ಡಿಸ್ಕಷನ್ ಇದು. ನಾನು ಅವ್ರಿಗೆ ಹೇಳಿದ್ದೆ, ನಾನು ಬಂದರೆ ನಮಗೆ ಊರೆಲ್ಲ ತೋರಿಸ್ತೀರೇನ್ರಿ ನೀವು, ಒಂದು ಸಲ ಬಂದರೆ ನಾನು ನಿಮ್ಮ ಊರನ್ನ ನೋಡ್ಬೋದಾ, ನಿಮ್ಮ ಮನೇನ ನೋಡ್ಬೋದಾ ಅಂತ. ಆದರೆ ಕ್ಯಾಶುವಲ್ ಟಾಕ್, ಅವರು ಮಾತಾಡಿಸಿದಾಗ ನಾವು ಮಾತನಾಡ್ತಕ್ಕಂಥ ವಿಧಾನ ಅಷ್ಟೇ ಇದು. ಅವರು ಸಂತೋಷವಾಗಿ ಬನ್ನಿರಿ ನೀವು ಒಂದು ಸಲ, ಯಾರು ಬೇಡ ಅಂದರು, ನಾವೇನಾದರೂ ಬೇಡ ಅಂತೀವ ನಮ್ಮ ಊರಿಗೆ ಬಂದರೆ ಅಂತ. ಆ ಒಂದೇ ಭೇಟಿನಲ್ಲೇ ಒಂದು ಯಾವುದೋ ರೀತಿಯಾದಂಥ ಒಂದು ತಿಳಿಯದ ಒಂದು, ಅದು ಸ್ನೇಹ ಅಂತೀವೋ ಅಥವಾ ಏನೋ ಅಪರಿಚಿತವಾಗಿ ನಡೆದಂಥ ಒಂದು ಸನ್ನಿವೇಶದಲ್ಲಿ ಒಂದು ಒಬ್ಬರ ಒಂದು ಭಾವನೆಗಳ ಅರ್ಥ ಮಾಡ್ಕೊಂಡಿದ್ದೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಭಾಳ ಚೆನ್ನಾಗಿತ್ತು. ಆ 10 ನಿಮಿಷ ಅವ್ರ ಜೊತೆ ಊಟ ಮಾಡಿದಂಥ ಸಮಯ, 10ರಿಂದ 15 ನಿಮಿಷದಲ್ಲಿ ನಾವು ಒಬ್ಬರಿಬ್ಬರು ಕೂಡ ಭಾಳ
ವಿಶೇಷವಾಗಿ ಒಂದೇನೋ ಒಂದು 15 ನಿಮಿಷ ಮಾತಾಡ್ಕೊಂಡ್ವಿ, ಆ ಸ್ಥಳದ ಬಗ್ಗೆ ಮಾತಾಡಿದ್ವಿ. ಅನಂತರದಲ್ಲೆಲ್ಲ ಆಯಿತು, ಅವ್ರ ಜಾಗ ಸೇರಿಸಿ ಬಂದುಬಿಟ್ಟಿದ್ದೆ. ಅವ್ರ ಮಗ ಎಷ್ಟು ವಯಸ್ಸಿರ್ಬೋದು ಏನು ಅಂತ ಕೇಳಿದೆ. ಸರಿಸುಮಾರು 34-35 ವರ್ಷದ ಹುಡುಗ ಅಚಾನಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾನೆ ಅಂತಂದರೆ ನನಗೆ ನಿಜವಾಗ್ಲೂ ಬಹಳ ಆಘಾತ ಆಯ್ತು ರೀ. ಯಾಕೆ ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಇದು ಹೇಳಬೇಕು ಅನ್ನೋರು ಕೂಡ ಅದನ್ನು ಸ್ವತಃ ಅನುಭವಿಸಿದರೆ ಮಾತ್ರ ಇಂಥದ್ದೊಂದು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೇನೋ. ಈಗ ಊಹಾತ್ಮಕವಾಗಿ ಕೆಲವು ವಿಷಯಗಳನ್ನು ಇನ್ನೊಬ್ಬರ ಬಳಿ ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು ಅದು ಬೇರೆ ವಿಚಾರ. ಊಹಾತ್ಮಕವಾಗಿ ಅಂದರೆ ಏನೋ ಒಂದನ್ನು ಊಹಿಸ್ಕೊಂಡು ಹೇಳೋದು, ಹೀಗಾಗುತ್ತೆ, ಹೀಗಾಗ್ಬೋದು, ಹೀಗಾಗಿರುತ್ತೆ, ಇದೆಲ್ಲ ಊಹೆಗಳು. ಒಂದು ಸರ್ಚಿನ ಭಾಗ, ಹುಡುಕೋದ್ರ ಒಂದು ಭಾಗ, ಹೀಗಿದ್ದರೆ ಹೀಗಾಗಿರುತ್ತೆ, ಹೀಗಾಗ್ಬೋದೇನೋ, ಅಥವಾ ಹೀಗೇ ಆಗಿರಿದ್ರೆ ಹೀಗಾಗುತ್ತೆ, ಈ ಥರದ್ದೆಲ್ಲ ಏನೇನೋ ಯೋಚನೆಗಳನ್ನು ಮಾಡಿಕೊಂಡು ಅದನ್ನು ಹೇಳತಕ್ಕಂಥ ವಿಧಾನ. ಆದರೆ ನನಗೆ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಈ ಘಟನೆ ಅಂತಕ್ಕಂಥದ್ದು ನನಗೆ ಬಹಳ ಆ ಸ್ಥಳದ ವಿಶ್ಲೇಷಣೆ ಕೂಡ ಹಾಗೇ ಇದೆ. ನಾನು ಸೀದಾ ಹೋದೆ ರೀ, ಅವ್ರನ್ನ ಕರ್ಕೊಂಡು ನಿರಂತರವಾಗಿ ಇಲ್ಲಿಂದ ಹೊನ್ನಾವರ ಅಂದರೆ ಆಲ್ಮೋಸ್ಟ್ ನನ್ನ ಗಾಡಿ ಹತ್ತಿದಾಗ ಅವ್ರ ಲೊಕೇಶನ್ 500 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಎಕ್ಸಾಕ್ಟು 500 ಕಿಲೋಮೀಟ್ರು ಅವ್ರ ಸ್ಥಳ. ಮೆಜೆಸ್ಟಿಕ್ ಹತ್ತದೆ, ಗಾಡಿ ಸ್ಟಾರ್ಟ್ ಮಾಡಿದೆ, ಹೊರಡಬೇಕು. ಹೋಗ್ತಿದ್ದೀನಿ ಒಂದು ಸ್ವಲ್ಪ ದೂರ ಆದಮೇಲೆ ಹೊಟ್ಟೆ ಹಸಿತಿತ್ತು ನನಗೂ. ಒಂದು ಟ್ರಾವೆಲ್ ಮಾಡೋದು, ಒಂದು ಕಡೆ ತುಮಕೂರು ದಾಟದ ಮೇಲೆ ಒಂದು ಕಡೆ ಹೋಟೆಲ್ಲು, ಆ ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ತೆಗೆದುಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದೆ. ಸಾಗೋದೇ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಒಂಥರ ಹಿಂಸೆ ಆಗ್ತಿತ್ತು. ಏಕೆಂದರೆ ಒತ್ತಡ, ಮಾನಸಿಕ ಒತ್ತಡ ಮತ್ತು ದೈಹಿಕ ಸಮಸ್ಯೆ ನನಗಲ್ಲ, ಈ ಕೆಲವೊಂದು ಆತ್ಮಹತ್ಯೆ ಅಂತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ವಿಧಾನ, ಬೇಕೇ ಬೇಕು ಅಂತಕ್ಕಂಥ ಹಠ, ಇಲ್ಲ ಇನ್ನು ನನಗೆ ಅದು ಬಿಟ್ಟರೆ ಪ್ರಪಂಚವೇ ಇಲ್ಲವೇನೋ ಅನ್ನೋಷ್ಟು ಮಾನಸಿಕವಾಗಿ ಅವರನ್ನವರು ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಕೂಡ ಒಂದು ರೀತಿಯ ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ನಾವು ಕಲಿತಿರ್ತಕ್ಕಂಥ ವಿದ್ಯೆ ನಮ್ಮ ವಿದ್ಯೆಯ ಕುಂಠಿತ ಅಂತ ಕೂಡ ಹೇಳೋದಾಗತ್ತೆ. ನಾವು ಕಲ್ತಿರೋ ವಿದ್ಯೆ ನಮ್ಮನ್ನು ಸಾಯಿಸೋ ಹಂತಕ್ಕೆ ಕರೆದುಕೊಂಡು ಹೋಗ್ಬಿಡುತ್ತಾ? ಹಾಗಾಗಬಾರ್ದಲ್ವ. ಈಗ ವಿದ್ಯಾವಂತರು ಸಾಯ್ತಾರೆ ಅಂದರೆ ಅರ್ಥ ಏನು? ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಅಂದರೆ ಅದರ ಅರ್ಥ ಏನು? ವಿದ್ಯಾವಂತರು. ಹಾಗಾದರೆ ಅವಿದ್ಯಾವಂತರು ಎಷ್ಟು ಧೈರ್ಯವಾಗಿ ಬದುಕಿರ್ತಾರೆ ನೋಡ್ಕೋಬೋದು. ಅಂತಂದರೆ ಅವರಲ್ಲಿ ಸಾವು ಇಲ್ವಾ ಅಂತಂದರೆ ಅವರಲ್ಲೂ ಸಾವು ಇರುತ್ತೆ, ಅವ್ರುಗಳಲ್ಲೂ ಮಾಡ್ಕೊಳ್ಳೋ. ಬಟ್ ಒಬ್ಬ ವ್ಯಕ್ತಿ ತಿಳಿದಿರ್ತಕ್ಕಂಥವನು ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಓದಿದೆ ಅಂತಂದಾಗ ಅವನಿಗೆ ಒಂದು ಸ್ವಲ್ಪ ಆದರೂ ವರ್ಕ್ ಆಗ್ತಾ ಇರ್ತದೆ ಜ್ಞಾನ ಅಂತಕ್ಕಂಥದ್ದು. ಇಟ್ಸ್ ಲೈಕ್ ಎ ಟ್ಯೂಬ್ಲೈಟ್. ಅದು ಮಾಡಬಾರ್ದು, ಅದು ಸರಿ, ಅದು ತಪ್ಪು, ಇದು ಕರೆಕ್ಟು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾತಕ್ಕೆ ಮಾಡಬೇಕು, ಇದೆಲ್ಲ ಕೂಡ ಮಾನಸಿಕವಾಗಿ ಅದು ಹೇಳಬೇಕದು. ಅಂತಹ ಸ್ಥಿತಿ ನಮ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡಿದ್ರು? ಬಂಧಗಳನ್ನು ಹೇಳಿದ್ರು. ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ದೊಡ್ಡಮ್ಮ, ಚಿಕ್ಕಪ್ಪ, ಸ್ನೇಹಿತರು, ಒಳ್ಳೊಳ್ಳೆಯ ಸ್ನೇಹಿತರುಗಳು, ನನ್ನ ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು. ಕ್ಲೋಸ್ ಫ್ರೆಂಡ್ ಅಂದರೆ ಮತ್ತೆ ಮುಗಿಲಿಲ್ಲ, ಬೆಸ್ಟ್ ಫ್ರೆಂಡ್ ಅಂತಂದ್ವಿ. ಕುಚ್ಚುಕೂ ಅಂದ್ವಿ, ಸ್ನೇಹದಲ್ಲಿ ಕುಚ್ಚುಕೂ ಅಂದ್ವಿ. ಯಾಕೆ ಆ ಪದಗಳನ್ನು ಕೊಟ್ಟಿದ್ದು? ಚಡ್ಡಿ ದೋಸ್ತಿ ಅಂದ್ವಿ, ಸ್ನೇಹಿತ ಅಂದ್ವಿ, ಮಿತ್ರ ಅಂದ್ವಿ. ಇಷ್ಟೆಲ್ಲ ಪದಗಳು, ಇಷ್ಟೆಲ್ಲ ರಿಲೇಷನ್ಶಿಪ್ಪುಗಳು ಯಾತಕ್ಕೋಸ್ಕರ ಕೊಟ್ಟಿರೋದು? ಅಮ್ಮ, ಅಪ್ಪ, ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಸ್ನೇಹದ ಸಂಬಂಧಗಳು, ಪ್ರೀತಿಯ ಸಂಬಂಧಗಳು. ನೋಡಿ, ಪ್ರೀತಿಯ ಸಂಬಂಧಗಳು. ಅಮ್ಮ, ಮೊದಲನೇ ಪದ ಅಮ್ಮ, ಅಲ್ಲಿ ಪ್ರೀತಿಯಿಂದನೇ ಪ್ರಾರಂಭ ಆಗಿದ್ದಲ್ವಾ. ಆಮೇಲೆ ಬರೋದು ಇವೆಲ್ಲ ಕೂಡ ಯಾವುದು ನಾ ಹೇಳಿದ್ದು? ಅಪ್ಪ ಅಮ್ಮ ಆದಮೇಲೆ ದೊಡ್ಡಪ್ಪ, ಚಿಕ್ಕಮ್ಮ, ಅಜ್ಜಿ, ತಾತ, ಅಣ್ಣ, ತಂಗಿ, ಅಕ್ಕನ ಮಕ್ಕಳುಗಳು, ತಂಗಿ ಮಕ್ಕಳುಗಳು, ದೊಡ್ಡಪ್ಪನ ಮಕ್ಕಳುಗಳು, ಪರಿವಾರ, ಕುಟುಂಬ. ಮತ್ತು ನೋಡಿ, ಪದಗಳು ಬೇರೆ ಬೇರೆ. ಒಂದೊಂದು ಕಡೆ ಒಬ್ಬರು ಕುಟುಂಬ ಅಂದ್ರೆ ಒಬ್ಬರು ಪರಿವಾರ ಅಂತಾರೆ.
ಸಂಸಾರದ ಸ್ನೇಹಿತರುಗಳು ಇರ್ತಾರೆ, ಹೊರಗಡೆ ಮನೆಯಿಂದ ಹೊರಗಡೆ ಅಕ್ಕಪಕ್ಕ ನೆರೆಹೊರೆಯವರು ಇರ್ತಾರೆ. ಅವರೆಲ್ಲ ಕೂಡ ಸರಿ ಒಂದ್ಸಲ ಕೆಲವೊಮ್ಮೆ ತಿಳಿದಿರ ಕೆಲವೊಂದು ಸಂಬಂಧಗಳು ಏರ್ಪಾಟಾಗುತ್ತೆ. ನಮಗೆ ಅರ್ಥ ಆಗಲ್ಲ ಯಾರು ಎಲ್ಲಿ ಯಾವ ವ್ಯಕ್ತಿ ನಮ್ಮನ್ನು ಯಾವ ಪ್ರಮಾಣದಲ್ಲಿ ಅವರು ನಮ್ಮನ್ನು ಆಕರ್ಷಿಸೋದು ಬೇರೆ, ಆಕರ್ಷಣೆ ಆಗೋದು ಕಣ್ಣಿಗೆ ತೃಪ್ತಿ ಕೊಡ್ತಕ್ಕಂಥದ್ದು. ಆಹಾ ಎಷ್ಟು ಚೆನ್ನಾಗಿದ್ದಾರೆ ಇವರು ಅನ್ನೋದು ಬೇರೆ ಲೆಕ್ಕ. ಅದು ಮನಸ್ಸಿಗೆ ಹತ್ತಿರ ಆಗ್ತಕ್ಕಂಥದ್ದು ಬೇರೆ ಇರ್ತದೆ. ಮನಸ್ಸಿಗೆ ಅಂತಂದರೆ ಏನರ್ಥ? ಅವರ ಮೇಲೆ ಇಲ್ಲದ ವ್ಯಾಮೋಹವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಏನೋ ಒಂದು ಆಕರ್ಷಣೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತಿನ್ನೆಲ್ಲೋ ಇನ್ನೊಂದು ಹಂತಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾನು ಪ್ರಯಾಣ ಮಾಡಿ 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 ಮತ್ತು ಅಲ್ಲೊಂದು ಕಡೆ ನಿಲ್ಲಿಸಿದೆ, ಟೀ ಕುಡಿದೆ. ಯಾಕಂದರೆ ಜರ್ನಿ ಹಾಗಿರುತ್ತೆ. ಕಷ್ಟವಾಗಿತ್ತು, ಸ್ವಲ್ಪ ಸಂಕಟ ನನಗೂ ಆಯಿತು. ಅವರು ಯಾರೋ ಆದರೂ ಕೂಡ ಒಂದು ವ್ಯಕ್ತಿಯ ಮರಣ, ಆಕಸ್ಮಿಕ ಮರಣ ಅಂತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ಕಣ್ಣು ಒದ್ದೆ ಆಯಿತು, ಅಳು ಬಂದಂಗೆ ಆಯಿತು. ಸೂಕ್ಷ್ಮ ಮನಸ್ಸು, ಆದರೆ ಅತಿಯಾದ ಸೂಕ್ಷ್ಮ ಮನಸ್ಸಲ್ಲ. ಒಬ್ಬ ವ್ಯಕ್ತಿಯ ಮರಣ ಅಂತಕ್ಕಂಥದ್ದು ಯಾರಿಗೂ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯ ಅಲ್ಲ. ಆದರೆ ವಯಸ್ಸಿನಲ್ಲಿರ್ತಕ್ಕಂಥ ವಿಶೇಷವಾಗಿ ನಾನು 4-6 ಜನಕ್ಕೆ ಹೇಳ್ತೀನಿ, ಬದುಕೋದಕ್ಕೆ ಹಲವಾರು ವಿಧಗಳಿದೆ. ಒಳ್ಳೆಯ ಮಾರ್ಗದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದಲ್ಲಿ ಮನುಷ್ಯ ಬದುಕಬಹುದು. ಅವನು ಬದುಕು ರೂಪಿಸ್ಕೊಳ್ಳೋದಕ್ಕೆ ಈ ಸಮಾಜ ಬಹಳಷ್ಟು ವಿಧಾನಗಳಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಹಲವಾರು ದಾರಿಗಳು ಕೊಟ್ಟಿದೆ. ಇವತ್ತು ನಾನು ಮಾಡ್ತಕ್ಕಂಥ ವೃತ್ತಿಯಲ್ಲಿ ಎಷ್ಟೋ ಜನ ಎಂತೆಂಥ ಓದಿರ್ತಕ್ಕಂಥವ್ರು, ಎಂತೆಂಥ, ಅದು ಕಡಿಮೆ ಅಂತಲ್ಲ, ಧರ್ಮ ಅಂತ, ವೃತ್ತಿ ಧರ್ಮವನ್ನು ಒಂದು ಬಳಸ್ತಾ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಹಣಕ್ಕಾಗಿ ಮರಣ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಿ ಆ್ಯಕ್ಚುಲಿ ಏನಕ್ಕಾಯಿತು ಹಾಗಿದ್ದರೆ? ಈ ಸಾವಿಗೆ ಕಾರಣ ಆದರೂ ಏನು? ಒಂದು ಸಾವಿಗೆ ನಾನು ಅದಕ್ಕೆ ಹೆಸರಿಟ್ಟೇನೋ ಹೊನ್ನಾವರದಲ್ಲಿ ಆ ರಾತ್ರಿ ಅಂತ. ನಾನು ಹೋದೆ, ತಡರಾತ್ರಿ ಆಗ್ಬಿಟ್ಟಿತ್ತು. ನನಗೆ ಆ ಸ್ಥಳಕ್ಕೆ ಹೋಗೋದಕ್ಕಿಂತ ಮೊದಲು ಕೂಡ 10 ನಿಮಿಷ ಇದೆ ಅನ್ನೋವಾಗ ಬಹಳಷ್ಟು ನಿದ್ದೆ ಬರ್ತಿತ್ತು. 500 ಕಿಲೋಮೀಟ್ರ್ ಜರ್ನಿ ಅಷ್ಟು ಸುಲಭ ಇರಲ್ಲ. ಓಡಿಸ್ಬಿಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥ, ನಾನು ಹಿಂದಿನ ದಿನ ಕೂಡ ಜರ್ನಿ ಮಾಡಿದ್ದವನು, ಕಷ್ಟವಾಗಿತ್ತು. ಮಧ್ಯದಲ್ಲಿ ಇನ್ನೇನು 10 ಕಿಲೋಮೀಟ್ರ್ ಇದೆ ಅನ್ನೋ ಸ್ಥಳದಲ್ಲಿ ಮಾವಿನ ಗುಂಡಿಯನ್ನು ದಾಟಿ ಮುಂದಕ್ಕೆ ಆ ಕಡೆ ಹೋಗಿ ಇನ್ನೇನು ಇನ್ನೊಂದು 20 ಕಿಲೋಮೀಟ್ರ್ ಇದೆ, ಮುಂದೆ ಒಂದು 3 ಕಿಲೋಮೀಟ್ರ್ ಇದೆ ಅನ್ನೋ ಕೂಡ ನಂಗೆ ಆ ಸ್ಥಳಕ್ಕೆ ಹೋಗೋದಕ್ಕೆ ಭಾಳ ಹಿಂಸೆ ಆಗ್ತಿತ್ತು. ನಿಲ್ಲಿಸಿ ಒಂದು ಟೀ ಕುಡಿಯೋಣ ಅಂತ ಟೀ ಕುಡಿದೆ. ಅಲ್ಲಿ ಟೀ ಸಿಕ್ಕಿಲ್ಲ, ಬೇರೆ ಏನೋ ಜ್ಯೂಸ್ ತೊಗೊಂಡೆ ಕುಡಿದೆ. ಅಲ್ಲಿಂದ ಮುಂದಕ್ಕೆ ಹೋದೆ. ಅವರು ಹೋಗಿ ಅಲ್ಲಿ ನಿಲ್ಲಿಸೋಷ್ಟೊತ್ತಿಗೆ ಊರು ಮುಂದೆ ಒಂದಷ್ಟು ಜನ ಪಾಪ ಆ ಸ್ಥಳೀಯರು, ಆ ಸ್ಥಳದಲ್ಲಿರ್ತಕ್ಕಂಥವ್ರು ಒಂದು 25-30 ಜನ ಕಾಯ್ತಾಯಿದ್ರು. ನಾನು ಗಾಡಿ ತೆಗೆದುಕೊಂಡು ಹೋಗಿ ಸೈಡ್ಗೆ ಹಾಕಿದೆ. ಇವರು ಇಳಿದ್ರು, ಹೊರಗಡೆ ಬಂದರು. ಅಲ್ಲಿ ಸನ್ನಿವೇಶ ಭಾಳ ಇನ್ನೂ ಬಂದಿಲ್ಲ, ಆ ವ್ಯಕ್ತಿಯ ದೇಹ ಇನ್ನೂ ತೊಗೊಂಬಂದಿಲ್ಲ. ಸೊ ಎಲ್ಲರೂ ಎಂಟ್ರೆನ್ಸಲ್ಲಿ ಕಾಯ್ತಾ ಇದ್ದಾರೆ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಒಂದು ಸ್ಥಳದಲ್ಲಿ ನಾನು ಒಂದು ಭಾಗ ಆಗಿದ್ದೆ. ಅಲ್ಲಿ ಕರ್ಕೊಂಡು ಹೋಗಿ ಆ ಒಂದು ಸನ್ನಿವೇಶಕ್ಕೆ ನಾನು ಒಬ್ಬ ಆಗಿಬಿಟ್ಟಿದ್ದೆ. ಅಲ್ಲಿ ನಾನು ಅವರು ಇಳಿದ್ರು. ಸರಿ ಟಯರ್ಡಾಗಿದ್ದೆ, ಬಟ್ ಸ್ಟಿಲ್ ನನಗೆ ಯಾಕೋ ಅಷ್ಟು ದೂರದಿಂದ ಬಂದಿದ್ದೇನೆ, ಯಾರ ವ್ಯಕ್ತಿ ನೋಡೋಣ ಏನಾಯಿತು ಎತ್ತ ಅಂತ ಅಂದ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಅವ್ರು ಇನ್ನೂ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ